ನಟಿ ಕೃಷಿ ತಾಪಣ್ಣ ಆಪ್ತಗಳಿಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆರ್ಆರ್ ನಗರದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಸುಸೈಡ್ ಮಾಡಿಕೊಂಡಿರುವಂತದ್ದು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವೈಶಾಖ್ ನೇಣಿಗೆ ಶರಣಾಗಿದ್ದಾನೆ. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇಬ್ಬರ ಬಳಿಯೂ ಕೂಡ ಮನೆ ಕೀ ಇದ್ದಿದ್ದನ್ನ ಪರಿಶೀಲನಾ ವೇಳೆ ಪೊಲೀಸರು ದೃಢಪಡಿಸಿದ್ದಾರೆ. ನಟಿ ಕೃಷಿ ತಾಪಣ್ಣ ಆಪ್ತಗಳಿಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಿನ್ನೆ ರಾತ್ರಿ ಆರ್ಆರ್ ನಗರದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಸುಸೈಡ್ ಮಾಡಿಕೊಂಡಿರುವಂತದ್ದು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವೈಶಾಖ್ ನೇಣಿಗೆ ಶರಣಾಗಿದ್ದಾನೆ. ನೋಡಿ, ಇವರಿಬ್ಬರ ಬಳಿಯೂ ಕೂಡ ಮನೆಯ ಕೀ ಇತ್ತು ಅನ್ನೋದು ದೃಢಪಟ್ಟಿದೆ. ವೈಶಾಖ್ ಮೃತದೇಹ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ನಟಿಯ ಮೊಬೈಲ್ ಫೋನ್ ಅನ್ನ ಸದ್ಯ ಪೊಲೀಸರು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಕೃಷಿ ತಾಪಣ್ಣ ಹಾಗೂ ವೈಶಾಖ್ ನಡುವೆ ಜಗಳ ಆಗಿರುವಂತಹ ಶಂಕೆ ಇಲ್ಲೇ ವ್ಯಕ್ತವಾಗಿದೆ. ಹಲವು ವರ್ಷಗಳಿಂದ ಇಬ್ಬರ ಮಧ್ಯೆ ಆಪ್ತ ಸ್ನೇಹ ಸಂಬಂಧ ಇತ್ತು. ಇತ್ತೀಚೆಗೆ ಇಬ್ಬರು ಕೂಡ ಗೋವಾ ಪ್ರವಾಸಕ್ಕೆ ಹೋಗಿ ಕೂಡ ಬಂದಿದ್ರು. ಇದರ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಎಲ್ಲರ ಸಾವಾಸ ಸಾಕಾಗಿದೆ ಅಂತ ಕೃಷಿ ತಾಪಣ್ಣ ಹಳೆಯ ಸಂದರ್ಶನವೊಂದರಲ್ಲಿ ಕೂಡ ಹೇಳ್ಕೊಂಡಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಲವು ಆಯಾಮಗಳಲ್ಲಿ ಸದ್ಯ ತನಿಖೆ ಚುರುಕುಗೊಂಡಿದೆ. ಇದು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಜೊತೆಗೆ ಯಾವಾಗ ಲಿವ್ ಇನ್ ರಿಲೇಶನ್ಶಿಪ್ ಕೊನೆಯಾಗುತ್ತೋ ಆ ಸಂದರ್ಭದಲ್ಲಿ ನಟಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೇಸನ್ನು ಕೊಡ್ತಾರೆ. ಆಗ ವೈಶಾಖ್ ಕೂಡ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ವೈಶಾಖನ್ನ ಪೊಲೀಸರು ಬಂಧಿಸಿರ್ತಾರೆ ಕೂಡ. ಸೊ ಹಾಗಾಗಿ ಈಗ ಈತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಹಲವು ಆಯಾಮಗಳಲ್ಲಿ ಈಗ ಸದ್ಯ ಬಹಳ ಚರ್ಚೆಗೆ ಕಾರಣವಾಗಿದೆ. ಎಸ್, ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಉದ್ಯಮಿಗೆ ಬೆದರಿಕೆ ಪ್ರಕರಣದಲ್ಲಿ ವೈಶಾಖ್ ಹೆಸರು ಉಲ್ಲೇಖ ಆಗಿದೆ. ಎಸ್, ಅರವಿಂದ್ ವೆಂಕಟೇಶ್ ರೆಡ್ಡಿ AVR ಅಂತ ಹೇಳಿ ಸ್ಯಾಂಡಲ್ವುಡ್ ನಲ್ಲಿ ಬಹಳ ಫೇಮಸ್ ಅರವಿಂದ್ ವೆಂಕಟೇಶ್ ರೆಡ್ಡಿ. ಸೊ ಅವರ ಜೊತೆಗೆ ಕೃಷಿ ತಾಪಣ್ಣ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ವೈಶಾಖ್ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಸೊ ಅರವಿಂದ್ ವೆಂಕಟೇಶ್ ರೆಡ್ಡಿ ಕೂಡ ಈ ವೈಶಾಖ್ ಹೆಸರನ್ನ ಉಲ್ಲೇಖ ಮಾಡಿದ್ರು. ಅದಾದ್ಮೇಲೆ ಈ ವೈಶಾಖನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಸೊ ಈಗ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ನ ವೈಶಾಖ್ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಬಂದಿತ್ತು. ಇದೇ ಪ್ರಕರಣದಲ್ಲಿ ವೈಶಾಖ್ ಜೈಲಿಗೆ ಹೋಗಿ ಕೂಡ ಬಂದಿದ್ರು. ಸೊ ವೈಶಾಖ್ ಮನೆಯಲ್ಲಿ ಸದ್ಯ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವುದೇ ಡೆತ್ ನೋಟ್ ಅಥವಾ ಯಾವುದೇ ಪೇಪರ್ ಲೆಟರ್ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ವೈಶಾಖ್ ಆತ್ಮಹತ್ಯೆಗೆ ಯಾರು ಕಾರಣ? ಅರವಿಂದ್ ರೆಡ್ಡಿ ಕೃಷಿ ವೈಶಾಖ್ ತ್ರಿಕೋನ ಪ್ರೇಮ ಕಥೆ ಇದು. ಸೊ ಒಂದು ಕಡೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತೆ ಕೃಷಿ ತಾಪಣ್ಣ ಇವರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಹಾಗೆ ಮತ್ತೊಂದು ಕಡೆಗೆ ಕೃಷಿ ತಾಪಣ್ಣ ಜೊತೆಗೆ ವೈಶಾಖ್ ಕೂಡ ಬಹಳ ಆಪ್ತರಾಗಿ ಇರ್ತಾರೆ. ನೋಡಿ, ಅರವಿಂದ್ ರೆಡ್ಡಿ ಹಾಗೆ ಕೃಷಿ ಮಧ್ಯೆ ವೈಶಾಖ್ ಎಂಟ್ರಿಯನ್ನ ಕೊಡ್ತಾರೆ. ಅರವಿಂದ್ ರೆಡ್ಡಿಗೆ 7 ಕೋಟಿ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ ವೈಶಾಖ್. ಈ ಕುರಿತಂತೆ ವೈಶಾಖನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಸೊ 2024ರಲ್ಲಿ ಕೃಷಿ ಅರವಿಂದ್ ರೆಡ್ಡಿ ಅವರ ಬ್ರೇಕಪ್ ಆಗಿರುತ್ತೆ. ಸೊ ಪದೇ ಪದೇ ಕೃಷಿ ಮತ್ತೆ ವೈಶಾಖ್ ಮಧ್ಯೆ ತೀವ್ರವಾದ ವಾಗ್ವಾದ ಕೂಡ ಆಗಾಗ ಆಗ್ತಲೇ ಇತ್ತು ಎಂಬ ಮಾಹಿತಿ ಸಿಗ್ತಾ ಇದೆ. ಸದ್ಯ ಬೆಂಗಳೂರಿನ ಗಿರಿನಗರ ನಿವಾಸಿಯಾಗಿದ್ರು ವೈಶಾಖ್. ಗಿರಿನಗರದಲ್ಲಿ ಇರ್ತಿದ್ರು. ಸೊ RR ನಗರದಲ್ಲಿ ಇರ್ತಿದ್ದಂತಹ ಕೃಷಿ ತಾಪಣ್ಣ ಮನೆಗೆ ಹೋಗಿ ಬರ್ತಾ ಇದ್ರು. ಸೊ ಎಸ್, ಈಗಾಗಲೇ ವೈಶಾಖ್ಗೆ ಮದುವೆಯಾಗಿ 14 ವರ್ಷದ ಮಗ ಕೂಡ ಇದ್ದಾನಂತೆ. ನೋಡಿ, ವೈಶಾಖ್ ಕೃಷಿ ತಾಪಣ್ಣ ಜೊತೆಗೆ ಬಹಳ ಅನ್ಯೋನ್ಯವಾಗಿದ್ರು. ಅವರ ಬಾಯ್ ಫ್ರೆಂಡ್ ಕೂಡ ಹೌದು. ವೈಶಾಖ್ ಬೇರೆ ಮದುವೆ ಕೂಡ ಆಗಿದ್ರು. 14 ವರ್ಷದ ಮಗ ಕೂಡ ಇದ್ದ. ವೈಶಾಖ್ ಕಾರು ಮತ್ತು ಆಟೋಮೊಬೈಲ್ ಗ್ಯಾರೇಜ್ ವ್ಯವಹಾರವನ್ನ ಮಾಡ್ತಾ ಇದ್ರು. ವೈಶಾಖ್ಗೆ ಅವರದೇ ಆದಂತಹ ಒಂದು ಬಿಸ್ನೆಸ್ ಬಿತ್ತು. ಸೊ ಪತ್ನಿ ಜೊತೆ ಜಗಳ ಆದಾಗೆಲ್ಲ ಆತ ನಟಿ ಕೃಷಿ ಮನೆಗೆ ಬರ್ತಾ ಇದ್ದ ವೈಶಾಖ್. ಸೊ ಯಾವಾಗೆಲ್ಲ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಂಡಿದ್ನಲ್ಲ, ಸೊ ಆ ಸಂದರ್ಭದಲ್ಲಿ ಕೃಷಿ ತಾಪಣ್ಣ ಮನೆಗೆ ಬರ್ತಾ ಇದ್ದ. ಸೊ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿ ವೈಶಾಖ್ ತಿಳಿಸಿದ್ದ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ತಿಳಿಸಿದ್ದಾನೆ ವೈಶಾಖ್. ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವೈಶಾಖ್ ಇಲ್ಲಿ ಕೃಷಿಗೆ ಈ ಮೊದಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಂತೆ. ನೋಡಿ, ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಬಹಳ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿಸಿರುವಂತಹ ವಿಚಾರ ಇವತ್ತು. ಅದು ಕೂಡ ನಿನ್ನೆ ತಡರಾತ್ರಿಯಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕೃಷಿ ತಾಪಣ್ಣ ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಸೊ ಜಸ್ಟ್ ಫೋನ್ ಮುಖಾಂತರ ತಿಳಿಸ್ತಾನೆ, ನಾನು ಇವಾಗ ಆತ್ಮಹತ್ಯೆ ಮಾಡ್ಕೊಂತಿದ್ದೀನಿ ಅಂತ ಹೇಳಿ. ಹಾಗಾದ್ರೆ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ? ಏನ್ ಕಾರಣ? ಯಾರು ಇದಕ್ಕೆ ಹೊಣೆ? ಯಾರ ವಿಚಾರದಿಂದ ಆತ ಮನ ನೊಂದಿರ್ಬೋದು? ಸೊ ಈ ಆತ್ಮಹತ್ಯೆ ಯಾಕೆ ಬಂತು? ಸಾವಿಗೂ ಇರುವಂತಹ ಕಾರಣ ಆದ್ರೆ ಏನು ಅನ್ನುವಂಥದ್ದು ಸದ್ಯ ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿರುವಂಥದ್ದು. ಮತ್ತೆ ಇವನಿಗೆ ಮದುವೆ ಕೂಡ ಆಗಿತ್ತು. ನೋಡಿ, ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತೆ ಈ ನಮ್ಮ ಕೃಷಿ ತಾಪಣ್ಣ ಇಬ್ಬರ ಮಧ್ಯೆ ಕೂಡ ಬ್ರೇಕಪ್ ಆಗೋದಕ್ಕೆ ಕಾರಣನೇ ವೈಶಾಖ್. 2024ರಲ್ಲಿ ಇಬ್ಬರಿಗೂ ಕೂಡ ಇದು ಲವ್ ಬ್ರೇಕಪ್ ಆಗುತ್ತೆ. ಆ ನಂತರದಲ್ಲಿ ಕೃಷಿ ತಾಪಣ್ಣ ಜೊತೆಗೆ ವೈಶಾಖ್ ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ತಾಪಣ್ಣ ಇದೇ ಅರವಿಂದ್ ವೆಂಕಟೇಶ್ ರೆಡ್ಡಿ ಮೇಲೆ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡ್ತಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ವೈಶಾಖ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಯಾಕೆ? ಅರವಿಂದ್ ವೆಂಕಟೇಶ್ ರೆಡ್ಡಿ ಬಳಿ ವೈಶಾಖ್ 8 ಕೋಟಿ ರೂಪಾಯಿ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರಂತೆ. ಆ ಡಿಮ್ಯಾಂಡ್ ಯಾಕಾಗಿ ಆಗಿತ್ತು ಅನ್ನೋಂಥದ್ದು ಗೊತ್ತಿಲ್ಲ. ಅಥವಾ ಅವ್ನು ಸಪ್ರೇಟ್ ಹೋಗೋದಕ್ಕೋ ಅಥವಾ ಕೃಷಿಯನ್ನ ತನ್ನತ್ತ ಬಿಟ್ಟು ಅಥವಾ ಬೇರೆ ಯಾವ ರೀತಿಯಾಗಿ ಮಾತೋ ಗೊತ್ತಿಲ್ಲ. ಸೊ ಹಾಗಾಗಿ 8 ಕೋಟಿ ರೂಪಾಯಿ ಡಿಮ್ಯಾಂಡ್ ಏನ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಈಗ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ಹಿನ್ನೆಲೆಯಾಗಿ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. 2024ರಲ್ಲಿ ಆದಂತಹ ವಿಚಾರ. ಮೇ ಬಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಕೃಷಿ ತಾಪಣ್ಣ ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತಾರೆ ಎಂಬಂತ ಮಾತುಗಳು ಕೂಡ ಹರಡಿತ್ತು.
ಇತ್ತು. ಸೊ ವೈಶಾಖ್ ಮಧ್ಯ ಬಂದಿರೋದಕ್ಕೆ ಪ್ರಶ್ನೆ ಆಗಿರ್ಬೋದು, ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರಶ್ನೆ ಮಾಡಿರ್ಬೋದು. ಸೊ ಆಗ ಈತ ನಾನು ದೂರ ಸರಿಯೋದಕ್ಕೆ ದುಡ್ಡು ಕೊಡಿ ಎಂಬ ನಿಟ್ಟಿನಲ್ಲಿ ಆ ಆಯಾಮದಲ್ಲಿ ಅವನು ದುಡ್ಡನ್ನ ಡಿಮ್ಯಾಂಡ್ ಮಾಡಿರ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತ ವಿಚಾರ, ಪದೇ ಪದೇ ಕೃಷಿ ತಾಪಣ್ಣ ಮತ್ತೆ ವೈಶಾಖ್ ಮಧ್ಯೆ ತೀವ್ರವಾಗಿ ಜಗಳ ವಾಗ್ವಾದ ಆಗ್ತಲೇ ಇತ್ತಂತೆ. ಸೊ ಬೆಂಗಳೂರಿನ ಗಿರಿನಗರದಲ್ಲಿ ವೈಶಾಖ್ ಅವನ ಮನೆ ಇತ್ತು, ಅವನಲ್ಲಿ ವಾಸ ಮಾಡ್ತಾ ಇದ್ದ. ಈಗಾಗಲೇ ವೈಶಾಖ್ಗೆ ಮದುವೆ ಆಗಿದೆ, ಆತನಿಗೆ 45 ವರ್ಷ ಮದುವೆ ಆಗಿದೆ, 14 ವರ್ಷ ಮಗ ಇದ್ದಾನೆ. ಆದ್ರೂ ಕೂಡ ಕೃಷಿ ತಾಪಣ್ಣ ಜೊತೆಗೆ ಆತ ಅನ್ಯೋನ್ಯವಾಗಿದ್ದ. ಅವನು ವೈಶಾಖ್ ಕಾರು ಮತ್ತೆ ಆಟೋಮೊಬೈಲ್ ಗ್ಯಾರೇಜ್ ವ್ಯವಹಾರ ಹೊಂದಿದ್ದ. ಬಹಳ ಕಾಸ್ಟ್ಲಿಯೆಸ್ಟ್ ಲಕ್ಸುರಿ ಜೀವನ ನಡೆಸ್ತಾ ಇದ್ದ ವೈಶಾಖ್. ಇವನ ಲೈಫ್ ಸ್ಟೈಲ್ಗೆ ಕೃಷಿ ತಾಪಣ್ಣ ಮಾರ್ ಹೋಗ್ಬಿಟ್ಟಿದ್ರು. ಅವನ ಲಕ್ಸುರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಜೊತೆಗೆ ಅವನಿರೋ ಕಾರ್ಯವೈಖರಿ, ಅವನ ಹತ್ರ ಇರುವ ಕಾರುಗಳು, ಮನೆ, ಅವನ ಶೋಕಿ ಜೀವನ ಎಲ್ಲದಕ್ಕೂ ಕೂಡ ಕೃಷಿ ತಾಪಣ್ಣ ಮನಸ್ಸೋತ್ಬಿಟ್ಟಿದ್ರು. ಹಾಗಾಗಿ ವೈಶಾಖ್ ಜೊತೆಗೂ ಕೂಡ ಅವರು ಬಹಳ ಉತ್ತಮ ಬಾಂಧವ್ಯವನ್ನ ಕೂಡ ಹೊಂದಿದ್ರು. ಸದ್ಯ ಆತ್ಮಹತ್ಯೆಗೂ ಮುನ್ನ ಈತ ವೈಶಾಖ್ ಕೃಷಿ ತಾಪಣ್ಣಗೆ ಫೋನ್ ಕೂಡ ಮಾಡಿ ಹೇಳಿದಾನಂತೆ, ನಾನು ಆತ್ಮಹತ್ಯೆ ಮಾಡ್ಕೊಂತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸದ್ಯ ಈ ಪ್ರಕರಣ ಬಹಳ ಗಂಭೀರ ಪರಿಣಾಮ ತೆಗೆದುಕೊಂಡಿದೆ. ಮತ್ತೊಂದು ಕಡೆಗೆ ಕೃಷಿ ತಾಪಣ್ಣ ಬೆಂಗಳೂರಲ್ಲಿ ಕೂಡ ಇಲ್ಲ. ಇತ್ತೀಚಿನ ಒಂದು ಸಂದರ್ಶನದಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ, ನನಗೆ ಯಾರೂ ಬೇಡ, ಏನೂ ಬೇಡ ಎಂಬ ವಿಚಾರಗಳನ್ನು ಕೂಡ ಹೇಳಿದ್ರು. ಸೊ ಹಾಗಾಗಿ ಇದೆಲ್ಲದರ ಮಧ್ಯೆ ಈಗ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.